ನಮಸ್ಕಾರ. ನಾನು ರಾಮಮೂರ್ತಿ ನಗರದಲ್ಲಿ ಒಬ್ಬ ಮುಖಂಡನಾಗಿ ಕೆಲಸ ಮಾಡ್ತಾ ಇದ್ದೀನಿ, ರಾಜಕೀಯದ ಮುಖಂಡನಾಗಿ. ಇಲ್ಲಿ ರಾಮಮೂರ್ತಿ ನಗರದಲ್ಲಿ ಒಂದು ಹೂಳು ತೆಗೆಯೋದಕ್ಕೋಸ್ಕರ ರಾಜಕಾಲುವೆ ಪ್ರಾರಂಭ ಮಾಡಿ ಹೆಚ್ಚು ಕಡಿಮೆ 1 ವರ್ಷ ಆಯಿತು. ಇಲ್ಲಿ ಅನೇಕ ನಾಗರಿಕರಿಗೆ ತುಂಬ ಸಮಸ್ಯೆ ಉಂಟಾಗಿದೆ. ಅದನ್ನು ನಾನು ಬಹುಶಃ ಈ ನನ್ನ ವಿಡಿಯೋ ಮುಗಿದ ನಂತರ ನೀವು ಅದನ್ನೆಲ್ಲ ಅಲ್ಲಿ ಏನೋ ಒಂದು ಅವ್ಯವಸ್ಥೆ ಆಗಿದೆ ಅನ್ನೋದನ್ನು ನೋಡ್ಬೋದು. ನಾನು ಮೂಲ ಉದ್ದೇಶ ವಿಡಿಯೋ ಮಾಡಿರೋದು ಯಾಕೆ ಅಂದರೆ, ಇದು ಯಾಕೆ 1 ವರ್ಷದಿಂದ ಹೀಗೆ ಬಿಟ್ಬಿಟ್ಟಿದ್ದಾರೆ. ರಸ್ತೆ ಪಕ್ಕದಲ್ಲಿ ರಾಜಕಾಲುವೆ ಇದೆ, ರಸ್ತೆಗೆ ಒಂದು ಅಡ್ಡಗೋಡೆ ಆಗಿ ಒಂದು ಅರ್ಧಂಬರ್ಧ ಮಾತ್ರನೇ ಮಾಡಿಬಿಟ್ಬಿಟ್ಟಿದ್ದಾರೆ. ಆ ಹೂಳು ಅರ್ಧಂಬರ್ಧ ತೆಗೆಸಿ ಯಾಕೆ ಅಂತ ಗೊತ್ತಿಲ್ಲ. 1 ವರ್ಷ ಆಯಿತು. BBMP ಅವರು ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಸಂಬಂಧಪಟ್ಟ ಒಬ್ಬರು ಶಾಸಕರು ಇರ್ಬೋದು, BBMP ಅವರು ಇರ್ಬೋದು, ಒಬ್ಬರು AEE ಇರ್ಬೋದು, AE ಇರ್ಬೋದು, ಯಾರೇ ಇರ್ಬೋದು. ಈ ಒಂದು ಸಮಸ್ಯೆ ಎಷ್ಟು ಜನ ಹೀನಾಯಕ ಸ್ಥಿತಿ ಅಂದರೆ ಗಂಭೀರವಾದ ಪರಿಸ್ಥಿತಿ ಇದೆ. ಇಲ್ಲಿ ತುಂಬ ಚಿಂತಾಜನಕ ಸ್ಥಿತಿಯಲ್ಲಿ ಆಗೋಗಿದೆ ಇವತ್ತು. ಈ ರಾಮಮೂರ್ತಿ ನಗರದಲ್ಲಿ ಆ ಗಾಡಿ ಓಡಾಡೋದು ಕಷ್ಟ ಆಗ್ತಾ ಇದೆ. ಮಕ್ಕಳು ಸ್ಕೂಲ್ಗೆ ಅದೇ ದಾರಿಯಲ್ಲಿ ಕರ್ಕೊಂಡು ಹೋಗೋಕೆ ಕಷ್ಟ ಆಗ್ತಾ ಇದೆ. ಆ ಗಬ್ಬು ವಾಸನೆ, ಅದನ್ನು ನೀವು ಬಹುಶಃ ವಿಡಿಯೋಲ್ಲಿ ನೋಡ್ತೀರಾ. ಇವಾಗ ಇದನ್ನು ಯಾಕೆ ಅರ್ಧಂಬರ್ಧ ಕೆಲಸ ಮಾಡಿ ನಿಲ್ಲಿಸ್ತೀರಾ? ಇದು ನನ್ನ ಪ್ರಶ್ನೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆ ಒಂದು ಹೂಣನ್ನು ತೆಗ್ಸಿದ್ದೀರಲ್ವಾ, ಅದನ್ನು ಆದಷ್ಟು ಬೇಗ ತೆಗೆಸಿ. ಈಗ ಅಡ್ಡಗೋಡೆ ಅರ್ಧ ನಿರ್ಮಾಣ ಮಾಡಿ ಬಿಟ್ಬಿಟ್ಟಿದ್ದೀರ. ಈ ಕಡೆ ಸೈಡ್ಗೆ ಅದು ತೋರಿಸ್ತೀನಿ. ಆ ಪಕ್ಕದ ಆಟೋ ಸ್ಟ್ಯಾಂಡ್ ಇದೆ, ಅಲ್ಲಿ ಒಬ್ಬರು ತಾಯಿ ಮಗು ಈಗ ಒಂದು 4 ದಿನಗಳ ಹಿಂದೆ ಪಾಪ ಬಿದ್ದೋಗಿದ್ದಾರೆ. ಅಂದರೆ ನೀರಿಗೆ ಬಿದ್ದಿಲ್ಲ ನೋಡಿ, ಅದೃಷ್ಟವಶಾತ್ ಪಾರಾದ್ರು ಅವರು ಸಾವಿಂದ. ಇನ್ನು ಎಷ್ಟು ಜನ ಇಲ್ಲಿ ಜೀವಹಾನಿ ಇದೆ ಆ ದೇವ್ರಿಗೆ ಗೊತ್ತು. ಆದ್ದರಿಂದ ಇದನ್ನು ಕೂಡಲೇ ನಿವಾರಣೆ ಮಾಡಬೇಕು. ನಾನು ತುಂಬ ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೀನಿ. ಈ ಒಂದು ನಿವಾಸಿಯಾಗಿ ರಾಮಮೂರ್ತಿ ನಗರದ ಅವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ ಅನ್ನೋದು ಕಣ್ಣು ಮುಂದೆ ನೋಡಿ ತುಂಬಾ ಮನಸ್ಸಿಗೆ ಬೇಸರ ಆಗ್ತಾಯಿದೆ. ಪ್ರತಿಯೊಬ್ಬರು ಏನು ಸಾರ್ ಇದನ್ನು ಹೇಳೋರು ಕೇಳೋರು ಯಾರೂ ಇಲ್ವಾ? ಇದು ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಬಿಟ್ಟಿದ್ದಾರೆ. ಪಕ್ಕದಲ್ಲಿ ಬೇಕ್ರಿ ಇದೆ, ಅಂಗಡಿಗಳಿದೆ. ಏಕಾಏಕಿ ಅಲ್ಲಿಂದನೇ 1.5 ಅಡಿ ಬಿಟ್ಟಿದ್ದೀರಾ ಅಷ್ಟೇ. ಅಲ್ಲಿ ಓಡಾಡೋಕ್ಕೂ ಆಗ್ತಾಯಿಲ್ಲ. ಜನ ಸ್ವಲ್ಪ ಆ ಕಡೆಯಿಂದ ಬೇಕ್ರಿಗೆ ಬರಬೇಕು ಅಂದ್ರೆ ಸ್ವಲ್ಪ ಸ್ಲಿಪ್ ಆದರೆ ಮೊರಿಗೆ ಹೋಗ್ತಾರೆ. ಯಾವ ಟೈಮಲ್ಲಿ ಏನು ಅನಾಹುತ ಕಾಯ್ದಿದೆಯೋ ಆ ದೇವ್ರಿಗೆ ಅರ್ಥ ಆಗಬೇಕು. ಕೂಡಲೇ ಇದನ್ನು ನೀವು ನಿಯಂತ್ರಣ ಮಾಡಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಆದಷ್ಟು ಬೇಗ BBMP ಸಂಬಂಧಪಟ್ಟವರು ಯಾಕೆ ನೀವು ಕಾರಣ ಏನು? ಸರ್ಕಾರ ಅಲ್ಲಿ ಹೇಳ್ತಾ ಇದೆ ನಾವೆಲ್ಲ ಗ್ರ್ಯಾಂಟ್ನು ನಾವು ರಿಲೀಸ್ ಮಾಡಿದ್ದೀವಿ. ಅದು ಆ ಕ್ಷೇತ್ರದಲ್ಲಿ ಆ ಸಂಬಂಧಪಟ್ಟ ಆ ಶಾಸಕರಾಗಲಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅವ್ರ ಗಮನಕ್ಕೆ ತಗೊಂಬನ್ನಿ ಅಂತ ಕೇಳ್ತಾರೆ. ಈಗ ಯಾಕೆ? ಕಾರಣ ಏನು? ಯಾರು ಕಾಂಟ್ರಾಕ್ಟ್ ಕೊಟ್ಟಿದೆ ಅವ್ರಿಗೇನಾದ್ರು ಬಿಲ್ ಪೇಮೆಂಟ್ ಆಗ್ತಾ ಇಲ್ವಾ? ಇಲ್ಲ ಕಾರಣ ಏನು ಅನ್ನೋದು ಗೊತ್ತಾಗಬೇಕು. ಯಾಕಂದ್ರೆ ಸಾರ್ವಜನಿಕರ ಕೆಲಸ ಇದು. ಸಾರ್ವಜನಿಕರು 100 ಜನ ನನಗೆ 100 ಪ್ರಶ್ನೆ ಆಗ್ತಾ ಇದ್ದಾರೆ. ನಾವೇನು ಉತ್ತರ ಕೊಡಲಿ ಹೇಳಿ, ನೀವೇ ಹೇಳಿ. ಆದ್ದರಿಂದ ಇದನ್ನು ಆದಷ್ಟು ಡಿಲೇ ಮಾಡಬಾರ್ದು. ಚರ್ಚ್, ಹೋಲಿ ಚರ್ಚ್ ಅಂತ ಇದೆ ರಾಮಮೂರ್ತಿ ನಗರದಲ್ಲಿ, ಒನ್ ಆಫ್ ಫೇಮಸ್ ಚರ್ಚ್ ಇನ್ ಕರ್ನಾಟಕ ಎಸ್ಪೆಷಲಿ. ಅದು ರಾಮಮೂರ್ತಿ ನಗರ. ನಿಮಗೂ ಗೊತ್ತಿದೆ ಎಷ್ಟು ಕಷ್ಟ ಈ ರೋಡು ಆ ಹೂನ್ಗಳು ತೆಗೆಯೋದಕ್ಕೆ ಅಂದ್ಬಿಟ್ಟು. ನಮ್ಗೆ ಸಂತೋಷ ಆಯಿತು, ಪರವಾಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಎಲ್ಲ ರಾಜಕಾಲುವೆಗಳು ಇಡೀ ಬೆಂಗಳೂರಲ್ಲೇ ಎಲ್ಲ ಕಡೆ ಕೆಲಸ ನಡೆಸ್ತಾ ಇದೆ ಅಲ್ವಾ, ಅಂಡರ್ ಪ್ರೋಗ್ರೆಸ್. ಎಲ್ಲ ಕಡೆ ಕೆಲಸ ಆಗ್ತಾಯಿದೆ, ಸಂತೋಷ, ಇಲ್ಲ ಅಂತಲ್ಲ. ಇದನ್ನು ನಿಲ್ಲಿಸ್ಬಿಟ್ಟಿದ್ದೀರಲ್ಲ ಏಕಾಏಕಿ. 1 ವರ್ಷ ಆಯಿತು ಪ್ರಾರಂಭ ಮಾಡಿ. ಇಲ್ಲಿ ಬಂದು ನಾವು ವೀಕ್ಷಣೆ ಮಾಡಿ, ಯಾರು ಮಾಧ್ಯಮದವರು ಇರ್ಬೋದು, ಮೀಡಿಯಾದವರು ಬಂದು ತಾವು ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ. ಏನು ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ ಅರ್ಥಪೂರ್ಣವಾಗಿರೋ ಅಂಥದ್ದು. ನಾನು ತುಂಬ ಗಂಭೀರವಾದ ಸಮಸ್ಯೆ ಇಲ್ಲಿ ಜನಗಳು ಎದುರಿಸ್ತಾ ಇದ್ದಾರೆ, ಸಾರ್ವಜನಿಕರು. ಆದ್ದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ವಿಡಿಯೋ ಮುಖೇನ ನಾನು ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೀನಿ. ಆದಷ್ಟು ಬೇಗ ಬಂದು ಆ ಕೆಲಸನ ಸಂಪೂರ್ಣ ಮಾಡಿ. ಸ್ಲಾಬ್ ಹಾಕ್ತೀನಿ ಅಂತ ಹೇಳಿದ್ರೆ ಅಲ್ವಾ, ಅದು ಮಾಡಲಿಲ್ಲ, ಹೂಣು ತೆಗೆಸಿಲ್ಲ, ಅರ್ಧಂಬರ್ಧ ಏಕಾಏಕಿ ಬಿಡ. ಅಲ್ಲಿ ಜನಗಳು ಸಾಯ್ತಾ ಇದ್ದಾರೆ, ಪ್ರಾಣಹಾನಿ ಇದೆ. ಫುಟ್ಪಾತಲ್ಲೇ ಪಕ್ಕದಲ್ಲೇ ಇಷ್ಟೇ ಜಾಗ ಇರೋದಲ್ಲ, 2-3 ಅಡಿನೂ ಇಲ್ಲ. ಗಾಡಿಗಳೆಲ್ಲ ಓಡಾಡ್ತಾರೆ. ಸ್ವಲ್ಪ ಸ್ಕಿಡ್ಡಾರೆ ಮೋರಿ ಒಳಗೆ ಹೋಗ್ತಾರೆ ರಾಜಕಾಲುವೆಗೆ. ಆಗ ಯಾರು ಹೊಣೆ ಹಾಕ್ತಾರೆ ಹೇಳಿ ಇದಕ್ಕೆ? ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳೇ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ. ನಾನು ಇಲ್ಲಿ ಒಬ್ಬ ನಿವಾಸಿಯಾಗಿದ್ದೀನಿ, ರಾಜಕೀಯದ ಮುಖಂಡನಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಬಂದು ಸಮಸ್ಯೆನ ಬಗೆಹರೆ ಮಾಡಿ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗೋಂಥ ಒಂದು ಕೆಲಸ ಮಾಡಿ ಅಂತ ಕೇಳಿಕೊಂಡು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.